ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ನಿನ್ನೆ ಎಪಿಸೋಡ್ ನೋಡಿದ್ರ ಎಪಿಸೋಡ್ ಆದ್ಮೇಲೆ ಮಿಡ್ ನೈಟ್ ಅಲ್ಲಿ ಏನೆಲ್ಲ ಆಯ್ತು, ಮಧ್ಯರಾತ್ರಿಯ ಮಾತುಗಳು ತಗೊಂಡಾಗ ಏನೆಲ್ಲ ಆಗ್ತಾ ಇತ್ತು, ಯಾರ ವಿಷಯ ಎಲ್ಲ ಕಂಪ್ಲೀಟ್ ಆಯ್ತು, ಒಂದೊಂದು ಸತ್ಯ. ಗಿಲ್ಲಿ ಕಾವ್ಯ ಒಂದು ಜೋಡಿ ಮಾತುಗಳು ಸಖತ್ತಾಗಿ ಕ್ಯೂಟ್ ಆಗಿತ್ತು, ಸ್ಯೂಟ್ ಆಗಿತ್ತು ಅಂತಾನೆ ಹೇಳ್ಬೋದು ಖಂಡಿತವಾಗ್ಲು. ಇನ್ನೊಂದು, ಕಾವ್ಯ ಅವ್ರಿಗೆ ಎಂತ ಆಸೆ ಅಂದ್ರೆ ಈ ಸೀಸನಿನ ಕೊನೆಯ ಕಳಪೆ ಕಾವ್ಯ ಅವರು ಜೈಲ್ಗೆ ಹಾಕ್ತಾರೆ ನೈಟ್. ಖಂಡಿತವಾಗ್ಲು ಸಖತ್ತಾಗಿತ್ತು. ಅದಕ್ಕೆ ಕೊಟ್ಟಿರೋ ಕಾರಣಗಳಂತೂ ಇನ್ನೂ ಅದ್ಭುತವಾಗಿತ್ತು. ಎಸ್ಪೆಷಲಿ ಗಿಲ್ಲಿ ಅವ್ರು ಕೊಟ್ಟಿರೋ ಕಾರಣಗಳಂತೂ ಅಲ್ಟಿಮೇಟ್ ಅಂತ ಹೇಳ್ಬೇಕು. ಇಷ್ಟೆಲ್ಲ ಕಾರಣಗಳು ಚೆನ್ನಾಗಿ ಕೊಡ್ತಾರ ಗಿಲ್ಲಿ ಅವ್ರು ಅಂತ ಅನಿಸ್ತಾ ಇತ್ತು. ಅದೇ ರೀತಿಯಾಗಿ ಯಾವ ರೀತಿ ಎಲ್ಲ ಕಾರಣಗಳು ಕೊಟ್ಟರು, ಯಾವ ರೀತಿ ಎಲ್ಲ ಮಾತುಕತೆ ಆಗಿತ್ತು, ಮಿಡ್ ನೈಟ್ ಅಲ್ಲಿ ಏನೆಲ್ಲ ಆಯ್ತು. ಇನ್ನೊಂದು ವಿಶೇಷವಾಗಿ ಇವತ್ತಿನ ಲೈವ್ ಇಂದ ಬರಲ್ಲ, ಲೈವ್ ಇವತ್ತಿಗೆ ಲಾಸ್ಟ್ ಸ್ಟಾಪ್ ಆಗುತ್ತೆ. ಕೊನೆ ಲೈವ್ ಅಲ್ಲಿ ಬಿಗ್ ಬಾಸ್ ಏನೆಲ್ಲ ಹೇಳ್ತಾ ಇದ್ರು ಅಂತೆಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದೇನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಖ್ಯವಾಗಿ ನೀವು ಲೈವ್ ನೋಡಿರ್ತಾರ, ಮಿಡ್ ನೈಟ್ ಅಲ್ಲಿ ಕೂಡ ಕೆಲವು ಟೈಮಲ್ಲಿ ಇದನ್ನೇ ಪ್ರಸಾರ ಮಾಡ್ತಾ ಇದ್ರು. ಏನಂತ ಗೊತ್ತಾ, ಮದುವೆ ಬಗ್ಗೆ. ಕಾವ್ಯ ಅವರು ನನ್ನ ಮದುವೆಗೆ ಏನಾದ್ರು ಪ್ರಾಬ್ಲಮ್ ಆದ್ರೆ, ನನ್ನ ಮದುವೆಗೆ ಏನಾದ್ರು ತೊಂದರೆ ಆದ್ರೆ, ಹುಡುಗ ಹುಡುಕ್ಬೇಕಾದ್ರೆ ಗಿಲ್ಲಿಗೆ ನಿನಗೆ ಏನಂತ ಏನಾದ್ರು ಕೇಳಿದ್ರೆ, ನನ್ನ ಮದುವೆ ರಿಜೆಕ್ಟ್ ಆದ್ರೆ ನೀನೇ ಕಾರಣ ಅಂತೆಲ್ಲ ಕಾವ್ಯ ಅವರು ಗಿಲ್ಲಿ ಹತ್ರ ಹೇಳ್ತಾ ಇದ್ರು. ಆವಾಗ ಗಿಲ್ಲಿ ಹೇಳ್ತಾರೆ, ನಾನು ರಿಜೆಕ್ಟೇ ಮಾಡಲ್ಲ, ನಾನು ಇದನ್ನಲ್ಲ, ನಿನ್ಗೆ ಏನ್ ಭಯ ಅಂತ ಹೇಳ್ತಾ ಇದ್ರು. ನನಗಿಷ್ಟ ಇಲ್ಲಪ್ಪ ನೀನಂದ್ರೆ ಅಂತ ಕಾವ್ಯ ಹೇಳ್ತಾ ಇದ್ರು. ಅದೆಷ್ಟು ಕ್ಯೂಟ್ನೆಸ್ ಆಗಿ ಕಾಣ್ತಾ ಇದ್ರೆ. ಒಂದ್ ಮಾತಾಡಲ್ಲ, ಯಾವ್ದೇ ಹುಡುಗಿ ಆಗ್ಲಿ ಡೈರೆಕ್ಟ್ ಆಗಿ ನನ್ಗೆ ಇಷ್ಟ ಇದೆ ನನ್ನ ಮದುವೆ ಆಗಂತ ಯಾರು ಹೇಳಲ್ಲ. ಜಸ್ಟ್ ಕಿಡಿಂಗ್ ಮಾಡಿದೆ, ಹೇಳಷ್ಟೇ ನಿಮಗೆ. ಹಂಗಂತ ಕಾವ್ಯ ಗಿಲ್ಲಿನ ಮದುವೆ ಆಗ್ತಾರ ನಾನು ಏನ್ ಹೇಳಲ್ಲ. ಆ ರೀತಿ ಆಗ್ತಾ ಇತ್ತು. ಯಾವ ಹುಡುಗಿನೂ ಡೈರೆಕ್ಟ್ ಆಗಿ ನಾನು ಮದುವೆ ಆಗ್ತೀನಪ್ಪ ನಿನ್ನ ಅಂತ ಯಾರು ಒಪ್ಕೊಳಲ್ಲ. ಆ ರೀತಿ ಹೇಳ್ತಾ ಇದ್ರು. ಬಟ್ ಆ ರೀತಿ ಕಾಮಿಡಿ ಮಾಡ್ಕೊಂಡು ಬರ್ತಾ ಇದ್ರು. ನನಗೆ ಏನಾದ್ರು ಪ್ರಾಬ್ಲಮ್ ಆದ್ರೆ ನೀನೇ ಕಾರಣ ಅಂತ ಹೇಳಿದಾಗ ಗಿಲ್ಲಿ ಮಾತ್ರ ನಾನು ಇದೆಲ್ಲ ಬಿಡು ಭಯಾನಿಕ್ ಅಂತ ಗಿಲ್ಲಿ ಬೇರೆ ಹೇಳ್ತಾ ಇದ್ರು. ಸಖತ್ತಾಗೈತಾ ಇದ್ರು. ಇದ್ರ ಬಗ್ಗೆ ಧನುಷ್ ಅವರು ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಕೇಳ್ತಾ ಇದ್ರು. ಏನ್ ಮಾತಾಡ್ದೆ, ಏನ್ ಹೇಳ್ದೆ, ಯಾಕೆ ಅದಂತ. ಒಂದಂತೂ ಸತ್ಯ, ನೀವ್ ಏನ್ ಬೇಕಾದ್ರೆ ಅನ್ಕೊಳ್ಳಿ, ಕಾವ್ಯ ಗಿಲ್ಲಿ ಅಂತ ಬಂದಾಗ ಧನುಷ್ ಅವರು ಮಾತ್ರ ತುಂಬಾ ಕ್ಯೂರಿಯಾಸಿಟಿ ಗುರು. ತುಂಬಾ ತಿಳ್ಕೋಬೇಕು, ಅವ್ರಿಬ್ಬರು ದೂರ ಮಾಡ್ಬೇಕು, ಫನ್ ಆಗಿನೋ ಸೀರಿಯಸ್ ಆಗಿಯೋ ಮನಸ್ಸೊಳಗಿದೆ ಏನೋ ಗೊತ್ತಿಲ್ಲ. ಒಂದಂತೂ ಸತ್ಯ, ಆ ರೀತಿ ಮಾಡ್ತಾರ ಧನು ಅವರು. ಇನ್ನು ಅದಾದ್ಮೇಲೆ ಕಾವ್ಯ ಅವರ ಕೊನೆಯ ವಿಷಯ ಏನ್ ಗೊತ್ತಾ, ಜೈಲಿಗೆ ಹೋಗ್ಬೇಕಂತ. ಅವಾಗ ಬಿಗ್ ಬಾಸ್ ಕಡೆ ಅನಿಸ್ ಬರುತ್ತೆ, ಗಿಲ್ಲಿ ಬಾಪ ಶೋರೂಮ್ಗೆ ಬಂದು ಅಂತಾರೆ. ಸ್ಟೋರಿಗೆ ಬಂದ್ಮೇಲೆ ಅವರು ಲೆಟರ್ ಓದ್ಬೇಕು. ಕಾವ್ಯ ಆಸೆ ಪ್ರಕಾರ ಕಾವ್ಯವನ್ನು ಜೈಲಿಗೆ ಹಾಕ್ಬೇಕು. ಸ್ಕಿಲ್ ಅಂದ್ರೆ ಸಿಂಪಲ್ ಸಿಲ್ಲಿ ರೀಸನ್ಸ್ ಕೊಟ್ಟು ಕಾವ್ಯನ ಜೈಲಿಗೆ ಹಾಕ್ಬೇಕಂತ ಬಿಗ್ ಬಾಸ್ ಕಡೆ ಅನೌನ್ಸ್ಮೆಂಟ್ ಬರುತ್ತೆ. ಸೇಮ್ ನಾವು ಕಳಪೆ ಕೊಟ್ಟಾಗ ಯಾವ ರೀತಿ ಎಲ್ಲ ಪ್ರೊಸೆಸ್ ಇರುತ್ತೋ ಅದೇ ರೀತಿ ಪ್ರೊಸೆಸ್ ಆಗಿ ಟಿವಿ ಮುಂದೆ ಹೋಗಿ ನಿಂತ್ಕೊಂಡು ಮಾತಾಡಿ ಅವ್ರಿಗೆ ಕಳಪೆ ಕೊಡ್ಬೇಕು. ಫಸ್ಟ್ ಅವ್ರು ಹೋಗ್ರು ಇವ್ರು ಹೋಗ್ರು ಅಂತ ಕೇಳಿದಾಗ ಇಲ್ಲ ಗಿಲ್ಲಿನೇ ಹೋಗ್ಬೇಕಂತ ಮನೆ ಮಂದಿ ಎಲ್ಲ ಪಟ್ಟಿಡಿದು ಗಿಲ್ಲಿನೇ ಕಳಿಸ್ತಾರೆ. ಗಿಲ್ಲಿ ಅವಾಗ ಏನ್ ಹೇಳ್ತಾನೆ ಅಂದ್ರೆ, ಯಾವಾಗ ನೋಡಿದ್ರು ನನ್ನ ಕೆಂಗಣ್ಣಿಂದ ನೋಡ್ತಾಳೆ, ಕೆಂಪು ಕಣ್ಣಿಂದ ನೋಡ್ತಾಳೆ, ಯಾವಾಗ ನೋಡೋ ಸಿಟ್ಟು ಮಾಡ್ಕೊಂಡು ನಾನು ನೋಡ್ತಾ ಇರ್ತಾಳೆ, ಅದಕ್ಕೆ ನಾನು ಕಾವ್ಯ ಕಳಪೆ ಕೊಡ್ತೀನಿ ಅಂತಾರೆ. ಇನ್ನೊಂದು ಬಂದ್ಬಿಟ್ಟು ಯಾವಾಗ ನೋಡಿದ್ರು ನಗ್ತಾ ಇರ್ತಾರೆ, ಆ ನಗು ನಂಗೆ ಇಷ್ಟ ಆಗಲ್ಲ, ಆ ಒಂಥರ ವಿಚಿತ್ರ ನಗುತ್ತಾರೆ, ಆ ನಗು ನೋಡಿದ್ರೆ ನಂಗೆ ಭಯ ಆಗುತ್ತೆ ಅಂತೇಳಿ ಅದೊಂದು ರೀಸನ್ ಕೊಡ್ತಾನೆ. ಅದಾದ್ಮೇಲೆ ಪ್ರತಿ ಸಲ ಜಗಳ ಆಡಿದಾಗ, ಪ್ರತಿ ಸಲ ಇದು ಮಾಡಿದಾಗ ನಾನು ಮಾತಾಡ್ತಾ ಇರೋದು, ನನ್ನ ಕೋಪ ಮಾಡ್ಕೊಂಡಿರೋದು, ನನ್ನ ಮೇಲೆ ಇದು ಮಾಡೋದು ಅದು ಮಾಡೋದೆಲ್ಲ ಮಾಡ್ತಾ ಇರ್ತಾಳೆ. ನಂಗೆ ಅವೆಲ್ಲ ಇಷ್ಟ ಆಗಲ್ಲ. ನಾನು ಯಾವಾಗ ನನ್ನ ಜೊತೆ ಮಾತಾಡ್ತಾ ಇರಬೇಕು ಕಾವ್ಯ, ನಾನು ತಪ್ಪು ಮಾಡಿದ್ರು ಮಾತಾಡ್ತಿರ್ಬೇಕಂತೇಳಿ ಇಂಥ ಫನ್ ರೀಸನ್ಸ್ ಎಲ್ಲ ಕೊಟ್ಟು ಕಾವ್ಯಗೆ ಕಳಪೆ ಕೊಡ್ತಾರೆ. ಆ ಕೆಂಗಣ್ಣಿಂದ ನೋಡೋದು, ನನ್ನ ಕೆಟ್ಟ ದೃಷ್ಟಿಯಿಂದ ನಗೋದು, ನಾನು ನೋಡಿ ಓಡಾಡೋದು, ನನ್ನ ಮುಂದೆನೆ ಇದು ಮಾಡ್ಕೊಳೋದು, ಇದೆಲ್ಲ ಮಾಡ್ತಿರ್ತಾಳೆ. ನಂಗೆ ಇವೆಲ್ಲ ಇಷ್ಟ ಆಗಲ್ಲ ಅಂತೇಳಿ ಗಿಲ್ಲಿ ಕಳಪೆ ಕೊಡ್ತೇನೆ ಗಿಲ್ಲಿ ಕಾವ್ಯ ಅವರಿಗೆ. ಸಖತ್ತಾಗಿ ಫನ್ ಆಗಿತ್ತು. ಅದೇ ರೀತಿಯಾಗಿ ಅಶ್ವಿನಿ ಗೌಡ ಅವ್ರು ಬರ್ತಾರೆ. ಅಶ್ವಿನಿ ಗೌಡ ಅವ್ರು ಏನಂದ್ರೆ, ನನ್ಗಿಂತ ಕ್ಯೂಟ್ ಆಗಿದ್ದಾಳೆ, ನನಗಿಂತ ಚೆನ್ನಾಗಿ ರೆಡಿ ಆಗ್ತಾಳೆ, ಚೆನ್ನಾಗಿ ಓಡಾಡ್ತಿರ್ತಾಳೆ ಮನೆ ತುಂಬಾ, ನನ್ಗೆ ಅದು ಇಷ್ಟ ಆಗಲ್ಲ ಅಂತೇಳಿ ಅವ್ರು ಕಳಪೆ ಕೊಡ್ತಾರೆ. ಅದಾದ್ಮೇಲೆ ರಕ್ಷಿತ್ ಅವ್ರು ಬಂದ್ಬಿಟ್ಟು ಸ್ನಾನಕ್ಕೆ ಹೋದ್ರೆ 3 ಗಂಟೆ ಹೋಗ್ತಾರೆ ಸ್ನಾನಕ್ಕೆ, ಅದು ನಾವು ತುಂಬಾ ಮನೆ ಹೊರಗಡೆಯಿಂದ ಕಾಯ್ಬೇಕು, ನಂಗೆ ಅದು ಇಷ್ಟ ಆಗಲ್ಲ ಅಂತೇಳಿ ಕಳಪೆ ಕೊಡ್ತಾರೆ. ಇನ್ನು ಧನು ಅವರಂತೂ ಸೇಮ್ ರೀಸನ್ಸ್ ಕೊಡ್ತಾರೆ. ಅವ್ರು ನೋಡೋ ನೋಟ್ ಆಗಿರ್ಬೋದು, ನಗು ಆಗಿರ್ಬೋದು, ನಂಗೆ ಇಷ್ಟ ಆಗಲ್ಲ, ಅವು ತರ ವಿಚಿತ್ರವಾಗಿರುತ್ತೆ. ಓಡಾಡೋದು, ಟಪ ಟಪ ಅಂತ ಓಡೋಗೋದು, ಸೌಂಡ್ ಮಾಡೋದು, ಇವೆಲ್ಲ ಮಾಡ್ತಾ ಇರ್ತಾರೆ. ಮಿಡ್ ನೈಟ್ ಅಲ್ಲಿ ನಾವು ಏನೋ ಮಾತಾಡ್ತಾ ಇರ್ತೀವಿ, ಹೋಗಿ ಹಿಂಗೆ ಕೆಂಗಣ್ಣಿಂದ ನೋಡ್ತಾ ಇರ್ತಾರೆ ಅಂತೇಳಿ ಧನು ಮತ್ತು ರಘು ಅವ್ರು ಇಬ್ರು ಅದೇ ಆನ್ಸರ್ ಮಾಡಿ ಕಳಪೆ ಕೊಡ್ತಾರೆ. ಇನ್ನು ರಘು ಅವರಂತೂ ಮನೆಯಲ್ಲಿ ಹೆಚ್ಚಾಗಿ ಸೌಂಡ್ ಮಾಡ್ಕೊಂಡು ಓಡಾಡೋದು ಕಾವ್ಯನೇ. ಆ ನಗು ಅಷ್ಟೇನೆ. ನಾವೇನೋ ಮಿಡ್ ನೈಟ್ ಅಲ್ಲಿ ಏನೋ ಮಾತಾಡ್ತಾ ಇರ್ತೀವಿ, ಪದೇ ಪದೇ ಬೆಡ್ಶೀಟ್ ಎತ್ತಿ ನೋಡೋದು, ಕೆಂಗಣ್ಣಿಂದ ಗುರಾಯಿಸ್ಕೊಂಡು ನೋಡೋದು, ಹಂಗ್ ಮಾಡೋದು ಹಿಂಗ್ ಮಾಡೋದು ಅಂತೆಲ್ಲ ಹೇಳಿ ಈ ರೀತಿ ಎಲ್ಲ ಮಾಡ್ತಾ ಇರ್ತಾರೆ. ನಾನು ಅದಕ್ಕೋಸ್ಕರ ಕಾವ್ಯಗೆ ಕಳಪೆ ಕೊಡ್ತೀನಿ ಅಂತ ಹೇಳ್ತಾರೆ. ಅಲ್ಲ, ಅಶ್ವಿನಿ ಗೌಡ ಅವರಲ್ಲಿ ಹೇಳ್ತಾರೆ, ಅಲ್ಲ ಕಾವ್ಯ ಇದೇ ನಿನ್ನ ಆಸೆ ಅಂತ ಕೇಳಿದಾಗ ಖಂಡಿತವಾಗ್ಲು ಈ ಆಸೆನ ಯಾರು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಯಾರಾದ್ರೂ ಜೈಲಿಗೆ ಹೋಗ್ಬೇಕಂತೆಲ್ಲ ಬೇಡ್ಕೊಂತಾರ ಅಂದ್ರೆ, ಆರಿಕೆ ಅನಿಸಿಕೆ ಅಂದ್ರೆ ಅದು ಇಷ್ಟ ಅಂತ ಯಾರಾದ್ರೂ ವಿಷಯ ಏನಾದ್ರು ಬರೀತಾರ ಅಂತ ಕೇಳಿದಾಗ
ಇಲ್ಲ ಮೇಡಮ್ ನಾನು ಬಿಗ್ ಬಾಸ್ ಮನೇಲಿ ಎಲ್ಲಾನು ಅನುಭವಿಸ್ತೀನಿ, ಅದೊಂದು ಆಗಿಲ್ಲ, ಆ ಕಾರಣಕ್ಕೆ ನಾನು ಅದು ಬರ್ದಿದ್ದೀನಿ ಅಂತ ಹೇಳ್ತಾರೆ. ಬಟ್ ಈ ಟೈಮಲ್ಲಿ ಮಾತ್ರ ಎಲ್ಲರೂ ಗಿಲ್ಲಿನೇ ಕಾವ್ಯನ ಜೈಲಿಗೆ ಹಾಕ್ಬೇಕು, ಕಾವ್ಯನ ಹೊರಗಡೆ ಕರ್ಕೊಂಡ್ ಬರ್ಬೇಕು, ಕಾವ್ಯಗೆ ಸೆಕ್ಯೂರಿಟಿ ಗಾರ್ಡ್ ಆಗಿ ಗಿಲ್ಲಿನೇ ಇರ್ಬೇಕಂತೆಲ್ಲ ಹೇಳ್ತಾರೆ. ನಿಮ್ಗೂ ಗೊತ್ತಿರುತ್ತೆ 2-3 ಸಲ ಯಾವಾಗಾದ್ರೆ ಗಿಲ್ಲಿ ಜೈಲಿಗೆ ಹೋಗಿದಾರೋ ಆ ಟೈಮಲ್ಲಿ ಕಾವ್ಯ ಹೊರಗಡೆ ಮಲಗಿದ್ದಾರೆ. ಅದೇ ರೀತಿಯಾಗಿ ಇವತ್ತು ನೈಟು ಗಿಲ್ಲಿ ಹೊರಗಡೆ ಮಲಗಿದ್ರ ನೋಡ್ಬೇಕಂತ ನೋಡೋದಾದ್ರೆ ಅದಕ್ಕೆ ಅವಕಾಶನೇ ಇಲ್ಲ. ಕಾರಣ ಏನ್ ಗೊತ್ತಾ, ಲೈವ್ ನಿನ್ನೆ ನೈಟ್ಗೆ ಮುಗೀತು, ಇನ್ಮೇಲೆ ಲೈವ್ ಬರಲ್ಲ ಬಿಗ್ ಬಾಸ್ ಎಂದು. ಇವತ್ತು ಆಲ್ರೆಡಿ ಶುಕ್ರವಾರ, ಶನಿವಾರ, ಭಾನುವಾರ ಹೇಗಿದ್ರು ಬರಲ್ಲ. ಇವತ್ತು ಶುಕ್ರವಾರ ಫಿನಾಲೆಗೆ ಪ್ರಿಪ್ರೇಷನ್ ನಡೀತಾ ಇದೆ. ಆ ಕಾರಣಕ್ಕೇನೆ ಇದೆಲ್ಲ ಕಟ್ ಆಫ್ ಮಾಡಿದಾರೆ ಅಂತ ಅನಿಸ್ತಾ ಇದೆ. ಇಷ್ಟು ದಿನ ತುಂಬಾ ಎಂಜಾಯ್ ಮಾಡಿದ ಲೈವ್ ಅಲ್ಲ ಅಂತಾನೆ ಹೇಳ್ಬೋದು. ಇನ್ಮೇಲೆ ಲೈವ್ ಬರಲ್ಲ, ಒಂದೊಂದು ಸತ್ಯ. ವೋಟ್ ಮಾಡೋರು ಎಪಿಸೋಡ್ ನೋಡ್ತೀವಲ್ಲ, ಎಪಿಸೋಡ್ ನೋಡ್ಮೇಲೆ ಕೆಳಗನೆ ವೋಟ್ ಅಂತಿರುತ್ತೆ, ಅಲ್ಲಿ ಹೋಗಿ ಮಾಡ್ಬೋದು. ನೀವು ಲೈವ್ ಅಲ್ಲೇ ಹೋಗಿ ವೋಟ್ ಮಾಡ್ಬೇಕಂತ ಏನಿಲ್ಲ. ನೀವು ಎಪಿಸೋಡ್ ಕ್ಲಿಕ್ ಮಾಡಿದ್ರೆ ಅದು ಕೆಳಗೆ ವೋಟಿಂಗ್ ಇರುತ್ತೆ, ಅದನ್ನ ಹೋಗಿ ವೋಟ್ ಮಾಡ್ಬೋದು ನೀವು, ಸರಿನಾ? ಇನ್ನು ಅದಾದ್ಮೇಲೆ ಕಾವ್ಯ ಗಿಲ್ಲಿ ಕ್ಯೂಟ್ನೆಸ್ ಅಂತ ಸಖತ್ತಾಗಿದೆ ಅಂತ ಹೇಳ್ದಲ್ಲ, ಕರ್ಕೊಂಡು ಹೋಗ್ತಾರೆ, ಒಳಗೆಲ್ಲ ಹೋಗ್ಬಾರ್ದು, ಇಲ್ಲೇ ಇರಬೇಕು, ಹಂಗೆ ರೂಲ್ಸ್ ಎಲ್ಲ ಮಾಡ್ತಿರ್ತಾನೆ ಗಿಲ್ಲಿ. ಒಳಗೆ ಹೋಗ್ಬಾರ್ದು, ಬಟ್ಟೆ ಹಾಕೊಂಡ್ ಬರ್ಬೇಕು, ಮೊದಲೇ ಸಣ್ಣಕ್ಕಿದ್ಯಾ ನೀನು, ಆ ಬಟ್ಟೆ ಹಾಕೊಂಡ್ರೆ ಮುಳುಗೋಗ್ಬಿಡ್ತೀವಿ, ಅಷ್ಟು ದೊಡ್ಡ ಬಟ್ಟೆ ಇರ್ತವೆ ಹಂಗೆಲ್ಲ ಹೇಳ್ತಾ ಇರ್ತಾರೆ. ಅದಾದ್ಮೇಲೆ ಕಾವ್ಯ ಅವ್ರು ಮಾತಾಡ್ತಾರೆ, ಅಲ್ಲ ನೀವು ಇಷ್ಟೆಲ್ಲ ಕಾರಣಗಳು ಕೊಡ್ತೀರಾ ನನ್ನ ನಗು ಬಗ್ಗೆ, ನಾನು ನೋಡೋದ್ರ ಬಗ್ಗೆ, ಅದಾದ್ಮೇಲೆ ನನ್ನ ವಾಯ್ಸ್ ಬಗ್ಗೆ, ನನ್ನ ಕಣ್ಗಳ ಬಗ್ಗೆ ಹಿಂಗೆಲ್ಲ ಮಾತಾಡ್ತೀರಾ ಅಂತ ಏನಾದ್ರು ಅನ್ಕೊಂಡಿದ್ರೆ ಖಂಡಿತವಲ್ಲ ನನಗೆ ಕಳಪೆ ಬೇಕಂತ ಒಪ್ಕೊಂತ ಇರಲಿಲ್ಲ, ತಗೊಂತಾನೆ ಇರಲಿಲ್ಲ. ಯಪ್ಪ ಈ ಕಳಪೆ ಬೇಡ ಸವಾಸ ಅಂತ ಹೇಳ್ತಾರೆ. ಬಟ್ ವಿಶ್ ಅಲ್ವಾ, ಬಿಗ್ ಬಾಸ್ ಹೇಳಿದ್ಮೇಲೆ ಮುಗೀತು. ಸೇಮ್ ಕಳಪೆಗೆ ಯಾವ ರೀತಿ ಎಲ್ಲ ಇರ್ತಾವ ರೂಲ್ಸ್, ಅದೇ ರೂಲ್ಸ್ ಇರ್ತವೆ. ರಾಗಿ ಗಂಜಿ ಕುಡಿಬೇಕು, ತರಕಾರಿ ಕಟ್ ಮಾಡ್ಬೇಕು, ಅವ್ರೆ ಒಂದಿನ ಇರಬೇಕು, ಅಲ್ಲಿ ಮಡಿಕೆಲಿರೋ ನೀರನ್ನೇ ಕುಡಿಬೇಕು, ಈ ರೀತಿ ಎಲ್ಲ ರೂಲ್ಸ್ ಮಾಡ್ತಾರೆ. ಖಂಡಿತವಾಗ್ಲು ಆ ಕಾವ್ಯ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಕಳಪೆ ಕೊಟ್ಟಾಗ ಈ ರೀತಿ ಎಲ್ಲ ನನಗೆ ಮಾಡ್ತಾರೆ, ಈ ರೀತಿ ಎಲ್ಲ ಇರುತ್ತೆ ಅಂತ. ಆ ರೀತಿ ಆಗಿರುತ್ತೆ. ಮತ್ತೆ ನಿಮ್ಗೆ ಈಗ ಈ ಅನಿಸಿಕೆ ನೋಡಿ ನಿಮ್ಗೆ ಅಂತ ಕಮೆಂಟ್ ಮಾಡಿ. ನನಗಂತೂ ಅನಿಸ್ತು ಇದು ಯಾಕೋ ಬೇಕಿರ್ಲಿಲ್ಲಪ್ಪ ಅಂತ. ಬಟ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಬಿಗ್ ಬಾಸ್ ಮನೇಲಿ ಕ್ಯಾಪ್ಟನ್ ಆಗಿದ್ದೀನಿ, ಉತ್ತಮ ತಗೊಂಡಿದ್ದೀನಿ, ಅಳ್ತಿದ್ದೀನಿ, ನಕ್ಕಿದ್ದೀನಿ, ಎಲ್ಲಾನು ಮಾಡಿದ್ದೀನಿ. ಬಟ್ ಕಳಪೆಗೆ ಜೈಲಿಗೆ ಒಂದ್ಸಲ ಹೋಗಿಲ್ಲ. ಅದೊಂದು ಆಸೆನ ನಾನು ಫಿಲ್ ಮಾಡ್ಕೋಬೇಕಂತ ನಾನು ಈ ಆಸೆ ತಗೊಂಡಿನ ಅಂತ ಹೇಳ್ತಾರೆ. ಆಲ್ಮೋಸ್ಟ್ ಅಲ್ಲೂ ಎಲ್ಲರ ಆಸೆ ನೆರವೇರ್ತಂತಾನೆ ಹೇಳ್ಬೋದು. ಒಬ್ಬರದ್ದು ರಕ್ಷಿತ್ ಅವ್ರನ್ನ ಬಿಟ್ಟು ಆಲ್ಮೋಸ್ಟ್ ಅಲ್ಲ ನಿನ್ನೆ ಎಪಿಸೋಡ್ ನೋಡ್ತಾರೆ, ಅಶ್ವಿನಿ ಅವ್ರ ತಮ್ಮ ಬಂದಿದ್ರು, ಇನ್ನು ಎಲ್ಲರ ಆಸೆನೂ ಈಡೇರ್ತು. ಕೇವಲ ರಕ್ಷಿತ್ ಅವರ ಆಸೆ ಮಾತ್ರ ಬಾಕಿ ಇದೆ ಅನ್ಸುತ್ತೆ. ಮೋಸ್ಟ್ಲಿ ಹುಲಿ ಕುಣಿತ ಬರ್ಬೋದು ಬಿಗ್ ಬಾಸ್ ಮನೆ ಒಳಗಡೆ, ಅವರ ಆಸೆ ನೆರವೇರ್ಬೋದು ಅಂತ ಅನಿಸ್ತಾ ಇದೆ. ಐ ಥಿಂಕ್ ಅದೇ ಆಸೆ ನೆರವೇರಿಸಬಹುದು. ಇನ್ನು ಅದಾದ್ಮೇಲೆ ಮಿಡ್ ನೈಟ್ ಅಲ್ಲಿ ಆಗಿದ್ದೇನೆ. ಇನ್ನು ಬಿಗ್ ಬಾಸ್ ಕಡೆಯಿಂದ ವೀಕ್ಷಕರಿಗೆ, ಅಲ್ಲಿರೋ ಕಂಟೆಸ್ಟೆಂಟ್ಗೆ ಹೇಳ್ತಾರೆ, ಇಷ್ಟು ದಿನ ಲೈವ್ ಫೀಡ್ ಬರ್ತಾ ಇತ್ತು, ಲೈವ್ ಫೀಡ್ ನೋಡಿ ತುಂಬಾ ಜನ ಎಂಜಾಯ್ ಮಾಡ್ತಾ ಇದ್ರು. ಬಟ್ ಲೈವ್ ಫೀಡ್ ಇವತ್ತೇ ಕೊನೆಗಾಗಿರುತ್ತೆ. ನೀವು ನಿಮ್ಮ ಅಭಿಮಾನಿಗಳಿಗೆ ನೀವು ವೋಟ್ ಅಪ್ಲೈ ಮಾಡ್ಕೊಳ್ಳಿ, ವೋಟ್ ಹಾಕಿ ಅಂತ ಕೇಳ್ಕೊಳ್ಳಿ ಅಂತ ಹೇಳಿ ಬಿಗ್ ಬಾಸ್ ಕಡೆಯಿಂದ ಅನೌನ್ಸ್ಮೆಂಟ್ ಬರುತ್ತೆ. ಅನೌನ್ಸ್ಮೆಂಟ್ ಬಂದ ಮೇಲೆ ಗಿಲ್ಲಿ ಅವರು ಹೇಳ್ತಾರೆ, ಇಷ್ಟು ದಿನ ಲೈವ್ ನೋಡಿ ನಮ್ಮನ್ನ ಸಹಿಸ್ಕೊಂಡಿದ್ರ, ನಮ್ಮನ್ನ ಅಭಿಮಾನ ಮಾಡಿದ್ರ, ಇಷ್ಟು ಮಾಡಿದಕ್ಕೆ ನಿಮ್ಮ ಜೀವನ ಪೂರ್ತಿ ಋಣ ಆಗಿ ಇರ್ತೀವಿ, ನಮ್ಗೆ ಇದೇ ರೀತಿ ಸಹಕಾರ ಮಾಡಿ ಅಂತ ಹೇಳಿ ಗಿಲ್ಲಿ, ಅಶ್ವಿನಿ, ಕಾವ್ಯ, ರಘು, ಧನು, ರಕ್ಷಿತಾ ಎಲ್ಲರೂ ಅಭಿಮಾನಿಗಳ ಹತ್ರ ಕೇಳ್ಕೊಂತಾರೆ. ಸಖತ್ತಾಗಿತ್ತು. ಜಿಯೋ ಹಾಟ್‌ಸ್ಟಾರ್ ಇಷ್ಟು ದಿನ ಲೈವ್ ಎಲ್ಲ ನೋಡಿದ್ರ, ಲೈವ್ ಎಲ್ಲ ಚೆನ್ನಾಗಿತ್ತು ಅಂತ ಹೇಳಿದಾಗ ಚೆನ್ನಾಗಿತ್ತು. ಇಷ್ಟು ದಿನಗಳೆಲ್ಲ ನೋಡಿದ್ವಿ, ಇನ್ಮೇಲೆ ಏನಪ್ಪ ಮಾಡೋದಂತ ತುಂಬಾ ಬೇಜಾರುಗಳಾಗುತ್ತೆ. ಖಂಡಿತವಾಗ್ಲು ಇದಂತೂ ಸತ್ಯ. ಎಕ್ಸ್ಪೆಷಲಿ ನಾನಂತೂ ಮಿಡ್ ನೈಟ್ ಎಲ್ಲ ನೋಡ್ತಾ ಇದ್ದೆ. ಮಿಡ್ ನೈಟ್ ಎಲ್ಲ ನೋಡಿ ಮಧ್ಯರಾತ್ರಿ ಮಾತುಗಳಂತೇಳಿ ವಿಡಿಯೋ ಕೂಡ ಮಾಡ್ತಿದ್ದೆ. ಇನ್ಮೇಲೆ ಆ ಚಾನ್ಸಸ್ ಇರಲ್ಲ ಅನ್ನೋದಕ್ಕಿಂತ ಇನ್ನಿರೋದೇ 3 ದಿನ. ಆ 3 ದಿನದಲ್ಲಿ ಎಪಿಸೋಡ್ ನೋಡಿ ಎಂಜಾಯ್ ಮಾಡೋಣ ಅಷ್ಟೇ. ಅಷ್ಟು ಬಿಟ್ರೆ ಬೇರೆ ಏನು ಇರಲ್ಲ. ಮತ್ತೆ ಈ ಕಾವ್ಯ ಅವರ ಅನಿಸಿಕೆ ನಿಮ್ಗಾಗಿತ್ತು, ಗಿಲ್ಲಿ ಕಾವ್ಯ ಮಾತುಗಳು ಕೇಳಿ ಏನಂತ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ಸಖತ್ತಾಗಿತ್ತು, ಕ್ಯೂಟ್ ಆಗಿತ್ತು, ಸೂಪರ್ ಆಗಿತ್ತು, ಸ್ವೀಟ್ ಆಗಿದೆ ಅಂತಾನೆ ಹೇಳ್ಬೋದು. ಕೊನೆಗೆ ಲೈವ್ ಮುಗಿತ್ತು. ಇದೇ ಇವತ್ತಿನ ಲಾಸ್ಟ್ ಲೈವ್ ಅಪ್ಡೇಟ್ ಅಂತಾನೆ ಅನ್ಕೋಬಿಡಿ. ಲಾಸ್ಟ್ ಲೈವ್ ಅಪ್ಡೇಟು, ಲಾಸ್ಟ್ ಮಧ್ಯರಾತ್ರಿಯ ಮಾತುಗಳಂತಾನೆ ಹೇಳಕ್ ಇಷ್ಟಪಡ್ತೀನಿ. ಸಖತ್ ಹೆಲ್ಪ್ ಆಗಿದೆ ಇದರಿಂದ ನನಗೆ. ಸಖತ್ ಜನ ಲೈಕ್ ಮಾಡ್ತೀರಾ ಈ ಮಧ್ಯರಾತ್ರಿ ಮಾತುಗಳ ವಿಡಿಯೋ, ನನ್ನ ವಿಡಿಯೋನ ಸಖತ್ ಇಷ್ಟ ಆಗ್ತಾ ಇತ್ತು. ಥ್ಯಾಂಕ್ ಯು ಬಿಗ್ ಬಾಸ್, ಥ್ಯಾಂಕ್ ಯು ಜಿಯೋ ಹಾಟ್‌ಸ್ಟಾರ್, ಥ್ಯಾಂಕ್ ಯು ಆಲ್ ಕಂಟೆಸ್ಟೆಂಟ್ಸ್, ಎಸ್ಪೆಷಲಿ ಕಾವ್ಯ, ಗಿಲ್ಲಿ, ಅಶ್ವಿನಿ, ರಘು, ಇಲ್ಲಿರೋ ಟಾಪ್ 6 ಕಂಟೆಸ್ಟೆಂಟ್, ರಕ್ಷಿತ್ ಆಗಿರ್ಬೋದು, ಧನು ಆಗಿರ್ಬೋದು. ಸಖತ್ತಾಗಿ ಖುಷಿ ಆಯ್ತು ಇವ್ರು ನೋಡಿ. ಸಖತ್ತಾಗಿ ಅಪ್ಡೇಟ್ಗಳೆಲ್ಲ ಕೊಡ್ತಾ ಇದ್ದೆ ಮಿಡ್ ನೈಟ್ ಅಲ್ಲಿ, ಲೈವ್ ಅಪ್ಡೇಟ್ಗಳೆಲ್ಲ. ಇನ್ಮೇಲೆ ಕೊಡೋಕ್ಕಾಗಲ್ಲ, ಇರ್ಲಿ. ಇಷ್ಟು ದಿನ ನೋಡಿ ಅಭಿಮಾನ ಮಾಡಿದ್ಕೆ, ವಿಡಿಯೋಸ್ ನೋಡಿದ್ಕೆ, ನಿಮ್ಮ ಕಮೆಂಟ್ಗಳನ್ನ ಹಂಚ್ಕೊಂಡಿದ್ಗೆ, ಅಭಿಪ್ರಾಯನ ಶೇರ್ ಮಾಡ್ಕೊಂಡಿದ್ಗೆ ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್ ಹೇಳ್ತೀನಿ. ಏನಕ್ಕೆ ಅಂದ್ರೆ ಇನ್ಮೇಲೆ ಲೈವ್ ಅಪ್ಡೇಟ್ ಕೊಡೋಕ್ಕಾಗಲ್ಲ. ಓನ್ಲಿ ಎಪಿಸೋಡ್ ಮಾತಾಡೋಣ, ವಿನ್ನರ್ ಯಾರು, ರನ್ನರ್ ಯಾರು, ಯಾರು ಗೆದ್ರು, ಏನಾಯ್ತು ಅಂತೆಲ್ಲ ಮಾತಾಡ್ತಾ ಇರೋಣ. ಬಟ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ.
ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.